ಅಮ್ಮ, ನನ್ನ ಮದುವೆ ಆಗ್ತಿದೆ. ನಾನು ಇನ್ಮೇಲೆ ನಿಮ್ಮಿಂದ ದೂರ ಆಗ್ತೀನಿ. ಇನ್ಮೇಲೆ ನನ್ನನ್ನು ಬಿಟ್ಟು ನೀನು ಹೇಗಮ್ಮ ಇರ್ತೀಯಾ? ರಾಣಿ, ನೀನು ಮದುವೆ ಆಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಖುಷಿ ಪಡ್ತಾ ಇದೆಯೋ ಇಲ್ಲ ಬೇಜಾರು ಮಾಡ್ಕೊಳ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ವಲ್ಲಮ್ಮ. ಲೇ ಪಾಪ, ನನ್ನ ಮಗಳು ಅಷ್ಟು ಚೆನ್ನಾಗಿ ನಗ್ತಾ ಇದೆ, ನಿನಗೆ ಅದು ನೋಡಿ ಖುಷಿ ಆಗ್ತಿಲ್ವೇನೆ? ನೀವು ಅಮ್ಮಂದ್ರಿಗೆ ಮಕ್ಕಳು ನಕ್ಕರೂ ಕಷ್ಟ, ಹತ್ರೂ ಕಷ್ಟ. ರೀ, ಸುಮ್ಮನೆ ಏನೋ ಮಾತಾಡಬೇಡಿ. ಮಗಳು ನಗ್ತಾ ಇದ್ರೆ ಅದನ್ನ ನೋಡಿ ನನಗೆ ಹೊಟ್ಟೆ ಉರಿನೇನ್ರಿ. ಮಗಳು ನಗ್ತಾ ಇರೋದೇನೋ ಸರಿ, ಆದರೆ ಯಾವ ವಿಷಯಕ್ಕೆ ನಗ್ತಾ ಇದ್ದಾಳೆ, ಯಾವ ಸಂದರ್ಭದಲ್ಲಿ ನಗ್ತಿದ್ದಾಳೆ, ಎಲ್ಲಿ ನಗ್ತಾ ಇದ್ದಾಳೆ, ಇದನ್ನೆಲ್ಲ ನೋಡಿ ಮಾಡಿ ಮಾತಾಡಬೇಕು. ಅಲ್ರಿ, ಮದುವೆ ಸೆಟಲ್ ಆಗ್ತಿದ್ದ ಹಾಗೆ ತಂದೆ ತಾಯಿನ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೆಣ್ಮಕ್ಳು ಅಳೋದನ್ನ ನಾನು ನೋಡಿದ್ದೀನಿ. ಆದರೆ ನಿಮ್ಮ ಮಗಳು, ನಾನು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ನೀವು ನನ್ನನ್ನು ಬಿಟ್ಟು ಹೇಗಿರ್ತೀರಾ ಅಂತ ಬಿದ್ದು ಬಿದ್ದು ನಗ್ತಾ ಇದ್ದಾಳಲ್ರಿ. ನಿಮಗೆ ವಿಚಿತ್ರ ಅನಿಸ್ತಿಲ್ವಾ ಇದನ್ನೆಲ್ಲ ನೋಡಿ? ತಾಯಿ ಆದವಳು ಮಗಳ ಜೊತೆ ಇಡೀ ದಿನ ಇರೋದ್ರಿಂದ ಅವಳಿಗೆ ಗೊತ್ತಿರುತ್ತೆ ತನ್ನ ಮಗಳು ಯಾಕೆ ನಗ್ತಾಳೆ, ಯಾವ್ಯಾವ ವಿಷಯಕ್ಕೆ ನಗ್ತಾಳೆ, ಎಷ್ಟು ನಗ್ತಾಳೆ, ಇದೆಲ್ಲ ತಾಯಿ ಆದವಳಿಗೆ ಮಾತ್ರ ಗೊತ್ತಿರುತ್ತೆ. ರಾಣಿ ಮದುವೆಯಾಗಿ ಗಂಡನ ಮನೆಗೆ ಹೋಗೋ ದಿನನೂ ಬರುತ್ತೆ. ಮಗಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಅಂತ ತಾಯಿ ಅಳ್ತಾ ಇರ್ತಾಳೆ, ಅವಳಿಗೆ ಅತ್ತೆ ಸಮಾಧಾನ ಮಾಡ್ತಿರ್ತಾಳೆ. ಆದರೆ ಮಗಳು, ಅಳ್ಬೇಡಿ ಮಮತಾ, ಸಮಾಧಾನ ಮಾಡ್ಕೊಳ್ಳಿ, ಇನ್ಮೇಲೆ ನಿಮ್ಮ ಮಗಳು ನಮ್ಮ ಮಗಳಿದ್ದ ಹಾಗೆ, ನಾವು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ, ನೀವು ಅವಳ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ಇಲ್ಲ ಬೀಗ್ರೆ, ನಿಮ್ಮ ಬಗ್ಗೆ ನಮಗೆ ಯಾವುದೇ ಅನುಮಾನ ಇಲ್ಲ, ನೀವು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತೀರಾ ಅಂತ ಗೊತ್ತು. ಆದರೆ ಮಗಳನ್ನ ಬಿಟ್ಟಿರ್ಬೇಕಲ್ಲ, ಅದೇ ಬೇಜಾರು ನನಗೆ. ಮಗಳನ್ನ ಬಿಟ್ಟು ಹೇಗಿರೋದು ಅಂತ ನೆನೆಸ್ಕೊಂಡ್ರೆ ನನಗೆ ದುಃಖ ಸಹಿಸ್ಕೊಳಕ್ಕಾಗ್ತಿಲ್ಲ. ಅಮ್ಮ, ಅಪ್ಪ, ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ? ಅಮ್ಮ, ನಿಮ್ಗೇನಾದ್ರೂ ನನ್ನ ನೆನಪಾಯ್ತು ಅಂದರೆ ನಾನೀಗ ಯಾವ ಥರ ಅಳ್ತಾ ಇದ್ದೀನಲ್ಲ ಅದೇ ರೀತಿ ಕೂತ್ಕೊಂಡು ಅಳಿ ಆಯ್ತಾ? ಇದೇ ಥರ. ರಾಣಿ, ಏನಮ್ಮ ಇದು? ನಿಮ್ಮಮ್ಮ ನೋಡಿದ್ರೆ ಅಷ್ಟು ಹತ್ತು ಗೋಳಾಡ್ತಾ ಇದ್ದಾರೆ, ಆದರೆ ನೀನು ನಗ್ತಾ ಇದೆಯಲ್ಲಮ್ಮ. ಅಲ್ಲ, ನೀನು ಅಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಈ ಸಂದರ್ಭದಲ್ಲೂ ನೀನು ನಗ್ತಾ ಇರೋದನ್ನ ನೋಡಿ ನನಗೆ ಸಂತೋಷನೇ. ಇಂಥ ಹೆಣ್ಮಕ್ಳು ಸಿಗೋದು ತುಂಬ ಅಪರೂಪ. ಆದರೂ ಯಾವುದೇ ಹೆಣ್ಮಕ್ಳಿಗಾದರೂ ತಂದೆ ತಾಯಿನ ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಅದೊಂದು ಸಂಕಟ, ಬೇಜಾರು ಇದ್ದೇ ಇರುತ್ತಲ್ವಾ ಅಮ್ಮ? ಇಲ್ಲ ಬಿಗ್ರೆ, ನಿಜ ಹೇಳ್ಬೇಕಂದ್ರೆ ಅವಳು ಅಳ್ತಾ ಇದ್ದಾಳೆ. ಅಂದರೆ ನಿಮ್ಮ ಮಗಳು ಯಾವಾಗಲೂ ಈ ಥರ ಅಂತ ನಗ್ತಾನೆ ಅಳ್ತಾಳ? ಅದೇನೇ ಇರಲಿ ಬಿಗ್ರೆ, ಈ ಥರ ಎಲ್ಲ ಸಂದರ್ಭದಲ್ಲೂ ನಗ್ತಾ ಇರೋ ನನ್ನ ಮಗಳು ನಿಮ್ಮ ಮನೆಗೆ ಬರ್ತಿದ್ದಾಳಲ್ಲ, ಇನ್ಮೇಲೆ ನಿಮ್ಮ ಮನೇಲಿರೋ ದುಃಖ, ನೋವು, ಬೇಜಾರು ಎಲ್ಲ ಮುಗಿದು ಹೋಯ್ತು ಅಂತ ಅಂದ್ಕೊಳ್ಳಿ. ಇನ್ಮೇಲೆ ಏನೇ ಇದ್ರೂ ಮನೇಲಿ ನಗು 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 ಅಷ್ಟೇ. ಯಾಕೆ ಅಂದರೆ ನನ್ನ ಮಗಳು ಕಷ್ಟನೇ ಇರಲಿ ಸುಖನೇ ಇರಲಿ ಯಾವಾಗಲೂ ನಗ್ನಗ್ತಾ ಇರ್ತಾಳೆ. ಯಾವ ಮನೇಲಿ ಹೆಣ್ಮಕ್ಳು ಯಾವಾಗಲೂ ನಗ್ನಗ್ತಾ ಇರ್ತಾರೋ ಆ ಮನೆ ಸ್ವರ್ಗ ಥರ ಇರುತ್ತೆ. ಏನ್ ಸ್ವರ್ಗನೋ ಏನೋ ಬಿಗ್ರೆ, ಇದನ್ನೆಲ್ಲ ನೋಡಿ ನಾವು ಸ್ವರ್ಗವಾಸಿ ಆಗದೆ ಇದ್ರೆ ಅಷ್ಟೇ ಸಾಕು. ಅಂತೂ ಇಂತೂ ಎಲ್ಲದಕ್ಕೂ ಸದಾ ನಗ್ತಾ ಇರೋ ನಮ್ಮ ರಾಣಿ ಗಂಡನ ಮನೆಗೆ ಬರ್ತಾಳೆ. ರಾಣಿ, ನಾಳೆ ನಮ್ಮ ಅಕ್ಕಪಕ್ಕದ ಕೆಲವು ಹೆಂಗಸರು ನಿನ್ನ ನೋಡಕ್ಕಂತ ಬರ್ತಾ ಇದ್ದಾರೆ. ನಾಳೆ ಸಾಯಂಕಾಲ ಬರ್ಬೋದು, ಅಷ್ಟೊತ್ತಿಗೆ ಚೆನ್ನಾಗಿ ಒಂದು ಸ್ವಲ್ಪ ರೆಡಿ ಆಗಮ್ಮ. ಹೌದಾ ಅತ್ತೆ? ಸರಿ, ರೆಡಿ ಆಗ್ತೀನಿ. ನನ್ನ ನೋಡಕ್ಕೋಸ್ಕರ ಬರ್ತಿದ್ದಾರೆ ಅಂದರೆ ನನಗೊಂದಷ್ಟು ಗಿಫ್ಟ್ಸು, ಕೈಗೊಂದು ಸ್ವಲ್ಪ ದುಡ್ಡು ಎಲ್ಲ ಕೊಡ್ಬೋದು ಅಲ್ಲ? ನಾನಂತೂ ಖಂಡಿತ ರೆಡಿ ಆಗ್ತೀನತ್ತೆ, ನೀವೇನು ಚಿಂತೆ ಮಾಡಬೇಡಿ. ಅಯ್ಯೋ ದೇವ್ರೆ, ಇದು ಯಾವ ನಮ್ನಿ ನಗೋ ಅಭ್ಯಾಸನೋ, ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಮಾರನೇ ದಿನ ಸಂಜೆ ಅಷ್ಟೊತ್ತಿಗೆ ರಾಣಿ ತುಂಬ ಚೆನ್ನಾಗಿ ರೆಡಿಯಾಗಿ ಕೂತ್ಕೊಳ್ತಾಳೆ. ಅಷ್ಟೊತ್ತಿಗೆ ಅಕ್ಕಪಕ್ಕದ ಹೆಂಗಸರು ಬರ್ತಾರೆ. ಅತ್ತೆ, ಸ್ವಲ್ಪ ಬನ್ನಿ ಇಲ್ಲಿ. ಏನಮ್ಮ? ಅತ್ತೆ, ಇದೇನತ್ತೆ ಇದು? ಇಲ್ಲಿ ಬಂದಿರೋರೆಲ್ಲ ಒಬ್ರಿಗಿಂತ ಒಬ್ರು ಹಣ್ಣು ಮುದುಕಿರೋ. ಅತ್ತೆ, ನಿಮ್ಮ ಏರಿಯಾದಲ್ಲಿ ಈ ಥರ ಹಣ್ಣು ಮುದುಕಿರ ಇರೋದಾ? ನಮ್ಮ ಥರ ಹುಡುಗಿರು ಇಲ್ವಾ ಅತ್ತೆ? ಅಯ್ಯೋ ದೇವ್ರೆ, ಲೇ ರಾಣಿ, ದೊಡ್ಡವ್ರ ಬಗ್ಗೆ ಹೀಗೆ ಮಾತಾಡ್ತಾರೇನೆ, ಸ್ವಲ್ಪ ಸುಮ್ಮನಿರು. ಅವ್ರಿಗೇನಾದ್ರೂ ಕೇಳಿಸಿದ್ರೆ ಏನು ಗತಿ? ಏನು ಕೇಳಿಸುತ್ತೆ ಬಿಡಿ ಅತ್ತೆ, ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಕಿವಿ ಈಗಾಗಲೇ ಡಮಾರಾಗಿ ಹೋಗಿದೆ ಅನ್ನಿಸ್ತಾ ಇದೆ. ಏನು ಅತ್ತೆ ಸೊಸೆ ಇಬ್ರು ಗುಸು ಗುಸು ಅಂತ ಏನೋ ಮಾತಾಡ್ತಾ ಇದ್ದೀರಾ? ಏನು ಇಲ್ಲ ಆಂಟಿ. ಆಂಟಿ ಅಲ್ಲಮ್ಮ, ದೊಡ್ಡಮ್ಮ ಅಂತ ಕರಿ. ನಿನ್ನ ಗಂಡನು ನನ್ನನ್ನು ಹಾಗೇ ಕರೆಯೋದು. ನಿನ್ನ ಗಂಡನ್ನ ನಾನು ಚಿಕ್ಕನ್ನಿಂದ ಎತ್ಕೊಂಡು ಓಡಾಡ್ತಿದ್ದೆ ಕಣಮ್ಮ. ಒಂದ್ಸಲ ಅದೇ ಥರ ಎತ್ಕೊಂಡು ಹೋಗ್ತಾ ಇದ್ನ, ಜಾರ್ ಬಿದ್ದುಬಿಟ್ಟೆ ನೋಡು, ಸೊಂಟ ಎಲ್ಲ ಮುರಿದು ಹೋಗ್ಬಿಡ್ತು. ಏನು? ಬಿದ್ದು ಸೊಂಟ ಮುರಿದೋಯ್ತಾ? ಏನೆಲ್ಲತ್ತ ನಿನ್ನ ಸೊಸೆ ನಾನು ಬಿದ್ದು ಸೊಂಟ ಮುರ್ಕೊಂಡಿದ್ದ ವಿಷಯ ಹೇಳಿದ್ರೆ ಇವಳು ಬಿದ್ದು ಬಿದ್ದು ನಗ್ತಾ ಇದ್ದಾಳಲ್ಲೇ. ಹಾಂ, ಇಂಥ ವಿಷಯಕ್ಕೆ ಯಾರಾದರೂ ಈ ಥರ ನಗ್ತಾರಾ?
ಅಲ್ಲಮ್ಮ, ಅದು ಹಾಗಲ್ಲ. ಆಗಲ್ಲ ಆಂಟಿ. ಬಿದ್ದಾಗ ನಿಮಗೆ ಹೆಂಗಾಗಿರ್ಬೋದು, ಎಷ್ಟು ನೋವಾಗಿರ್ಬೋದು ಅಂತ ನೆನೆಸ್ಕೊಂಡು ನಗ್ತಾ ಇದ್ದೀನಿ. ಅಲ್ಲ ಅಲ್ಲ, ಬೇಜಾರು ಮಾಡ್ಕೋತಾ ಇದ್ದೀನಿ. ಇದೆಂತದಾಯ್ತು, ಬೇಜಾರು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಗ್ತಾನೆ ಹೇಳ್ತಾ ಇದ್ದಾಳೆ. ನಾನಿವತ್ತು ಈ ಹುಡುಗಿ ಕೈಗೆ 1000 ರೂಪಾಯಿ ಕೊಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಳು ನೋಡ್ತಾ ಇದ್ರೆ 100 ರೂಪಾಯಿ ಅಲ್ಲ, 50 ರೂಪಾಯಿ ಅಲ್ಲ, 10 ರೂಪಾಯಿ ಕೊಡಕ್ಕೂ ಮನಸ್ಸು ಬರ್ತಾ ಇಲ್ಲ. ಹೌದು, ನಮಗೂ ಹಾಗೆ ಅನಿಸ್ತಾ ಇದೆ. ಬಂದಿದ್ದ ಹೆಂಗಸರೆಲ್ಲ ಕೋಪ ಮಾಡ್ಕೊಂಡು ರಾಣಿ ಕೈಗೆ ಒಂದು 10 ರೂಪಾಯಿ ಕೊಡದೆ ಹಾಗೆ ಹೊರಟೋಗ್ತಾರೆ. ಅತ್ತೆ, ಎಲ್ಲ ಮುದುಕಿರು ಹೋದ್ರು. ಎಲ್ಲ ನನ್ನ ಕರ್ಮ. ಮಾತಿಗೂ ನಗೋ ಇವಳ ಅಭ್ಯಾಸದಿಂದ ಲಾಸ್ ಮೇಲೆ ಲಾಸ್ ಆಗ್ತಾ ಇದೆ. ಇವ್ರು ಬಂದವರು ಒಂದು ಸ್ವಲ್ಪನಾದ್ರೂ ಕಾಸು ಕೈ ಕೊಟ್ಟು ಹೋಗ್ತಾರೆ ಅನ್ಕೊಂಡಿದ್ದೆ, ಎಲ್ಲ ತಪ್ಪು ಹೋಯ್ತು. ಅತ್ತೆನೂ ಹಾಗೆ ಹೋದ್ರು. ಅತ್ತೆ, ನಾನು ಹೋಗಿ ಅಡುಗೆ ಮಾಡ್ತೀನಿ. ಆಮೇಲೆ ಇನ್ನೂ ನೆಲ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು. ತುಂಬಾ ಕೆಲಸ ಬಾಕಿ ಇದೆ ಅತ್ತೆ. ಹೋಗ್ಲಿ ಬಿಡು, ಅದು ಏನೇ ಇದ್ರೂ ಮನೆ ಕೆಲಸನಾದ್ರೂ ಸಿಡಿ ಮಾಡದೆ ಖುಷಿಯಾಗಿ ಮಾಡ್ತಾಳಲ್ಲ, ಅದೇ ಒಂದು ಸಮಾಧಾನ. ಸರಿ ಆಯ್ತಮ್ಮ ರಾಣಿ, ನೀನು ಹೋಗಿ ಅದೇನು ಕೆಲಸನೋ ಮಾಡ್ಕೊ ಹೋಗು. ಅತ್ತೆ, ನಾನೊಬ್ಳೇ ಎಲ್ಲ ಕೆಲಸ ಮಾಡ್ತೀನಿ ಅನ್ನ. ನೀವು ಬಂದು ನನಗೆ ಹೆಲ್ಪ್ ಮಾಡಬೇಕು. ನನಗೊಬ್ಳೇ ಮಾಡೋಕ್ಕಾಗಲ್ಲಪ್ಪ, ಸುಸ್ತಾಗತ್ತೆ. ಓಹೋ, ಅಂದ್ರೆ ಇವಳು ನನ್ನ ಹತ್ರನೂ ಕೆಲಸ ಮಾಡಿಸೋಳು ಅಂತಾಯ್ತು. ರಾಣಿ, ನಾನೇ ಕೆಲಸ ಮಾಡೋದಾದ್ರೆ ನಿನ್ನನ್ನು ಯಾಕಮ್ಮ ಸೊಸೆಯಾಗಿ ಮನೆ ಕರ್ಕೊಂಡು ಬರ್ತಿದ್ದೆ? ಅಂದ್ರೆ ಅತ್ತೆ ನನಗೆ ಸಹಾಯ ಮಾಡಲ್ಲ, ಎಲ್ಲ ಕೆಲಸ ನಾನೊಬ್ಬಳೇ ಮಾಡಬೇಕು ಅಂತಾಯ್ತು. ಅತ್ತೆ, ಯಾಕತ್ತೆ ಇಷ್ಟು ಬೇಜಾರಾಗಿದ್ದೀರಾ? ನಾನು ನೋಡ್ತಾನೆ ಇದ್ದೀನಿ. 2-3 ದಿನದಿಂದ ತುಂಬಾ ಬೇಜಾರಾಗಿದ್ದೀರಪ್ಪ. ಏನತ್ತೆ, ಏನು ವಿಷಯ? ಅಲ್ಲಮ್ಮ ರಾಣಿ, ನಾನಿಷ್ಟು ಬೇಜಾರಾಗಿದ್ದೀನಿ, ನೀನು ನೋಡಿದ್ರೆ ನಗ್ತಾ ಇದೆಯಲ್ಲಮ್ಮ. ಹೋಗ್ಲಿ ಬಿಡು, ಇದೆಲ್ಲ ಇವಳಿಗೆ ಎಲ್ಲ ಅರ್ಥ ಆಗ್ಬೇಕು. ಹೌದಮ್ಮ, ಹೌದು, ನಾನು ತುಂಬಾ ಬೇಜಾರಾಗಿದ್ದೀನಿ. ಅತ್ತೆ, ನಾನು ಅದನ್ನೇ ಕೇಳ್ತಾ ಇರೋದು. 4 ದಿನದಿಂದ ಇದೇ ಥರ ಬೇಜಾರಾಗಿ ಕೂತಿದ್ದೀರಾ, ಹೊರಗಡೆನೂ ಎಲ್ಲೂ ಹೋಗೇ ಇಲ್ಲ. ಯಾಕತ್ತೆ, ಏನಾಯ್ತು? ಅದು ನಮ್ಮ ಕೇರಿಲಿ ಮಂಜುನಾಥ್ ಅಂತ ಇದ್ದಾರಲ್ಲಮ್ಮ, ಅವ್ರ ಹೆಂಡತಿ ತೀರ್ಕೊಂಡು ಬಿಟ್ರಂತೆ. ಮಂಜುನಾಥ? ಯಾವ ಮಂಜುನಾಥ ಅತ್ತೆ? ಅದೇ ಪಾರ್ಕಲ್ಲಿ ನೀವು ದಿನ ಅವ್ರ ಜೊತೆಗೆ ವಾಕ್ ಮಾಡ್ತೀರಲ್ಲ, ಆ ಮಂಜುನಾಥ್ ಅವರಾ? ಹೌದಮ್ಮ, ಅವರೇ. ಈ ಘಟನೆ ಆದಾಗಿಂದ ಅವರು ಪಾರ್ಕಿಗೆ ವಾಕ್ ಮಾಡಕ್ ಬರ್ತಾ ಇಲ್ಲ. ಅದಕ್ಕೆ ಅವ್ರು ಬರ್ದೇ ಇರೋದ್ರಿಂದ ನನಗೂ ವಾಕ್ ಮಾಡಕ್ ಹೋಗಕ್ ಮನ್ಸೇ ಆಗ್ತಿಲ್ಲ. ನಿನ್ ಜೊತೆ ಅವ್ರ ಮನೆಗೆ ಹೋಗಿ ಅವ್ರಿಗೊಂದು ಸ್ವಲ್ಪ ಸಮಾಧಾನ ಹೇಳಿ ಬಂದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಾ ಇದ್ದೀನಮ್ಮ. ಹೌದತ್ತೆ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ನಡೀರಿ, ಬೇಗ ಅವ್ರ ಮನೆಗೆ ಹೋಗೋಣ, ನಡೀರಿ. ಯಾರೇ ಅದು ಮಂಜುನಾಥ್? ದಿನ ಅವ್ರ ಜೊತೆ ನಾವು ವಾಕ್ ಮಾಡೋದು ನೀನು? ಇದನ್ನ ಮಾಡಕ್ಕ ನೀನು ದಿನ ಪಾರ್ಕಿಗೆ ಹೋಗೋದು? ಮದುವೆ ಆಗಿರೋದು ನನ್ನ ಜೊತೆ, ವಾಕ್ ಮಾಡೋದು ಆ ಮಂಜುನಾಥ್ ಜೊತೆಗ? ಅವನ್ ಪಾರ್ಕಿಗೆ ಬರ್ತಾ ಇಲ್ಲ ಅಂತ ನೀನು ಪಾರ್ಕಿಗೆ ಹೋಗ್ತಾ ಇಲ್ಲ? ವಾ ವಾ ವಾ, ಬಹಳ ಚೆನ್ನಾಗಿದೆ ಕಣೆ. ರಾಣಿ, ನಿಮ್ಮ ಮತ್ತೆಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯೋ ಇಲ್ವೋ ಅಂತ ನೀನೇ ಒಂದು ಸ್ವಲ್ಪ ಕೇಳಮ್ಮ. ಅತ್ತೆ, ಅದು ಮಾವ ಕೇಳ್ತಾ ಇದ್ದಾರೆ, ನಿಮಗೆ ಮಾನ ಮರ್ಯಾದೆ ಇದೆಯೋ ಇಲ್ವೋ ಅಂತ. ಸಾಕು ಸುಮ್ಮನಿರೆ, ಅವ್ರೇನೋ ಹೇಳಿದ್ರು ಅಂತ ಇವಳು ಕೇಳಕ್ ಬಂದ್ಬಿಟ್ಲು. ಏನ್ ಮಾತಾಡ್ತಾ ಇದ್ದೀರಾ ನೀವು? ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಲ್ಲ. ಅವರು ನನಗೆ ಅಣ್ಣನ ಸಮಾನ, ಅಣ್ಣನ ಥರ ತಿಳ್ಕೊಂಡಿದ್ದೀನಿ ನಾನು. ಅವ್ರ ಹೆಂಡತಿನ ನಾನು ಅತ್ತಿಗೆ ಅಂತ ತಿಳ್ಕೊಂಡಿದ್ದೆ. ಅಂಥವ್ರು ತೀರ್ಕೊಂಡಿದ್ದಾರೆ, ಅಣ್ಣನ ಥರ ಇದ್ರು. ಆ ಮಂಜುನಾಥ್ ಅವರು ನೋವಲ್ಲಿದ್ದಾರೆ ಅಂದರೆ ನನಗೆ ಸಂಕಟ ಆಗುತ್ತೋ ಇಲ್ವೋ ಹೇಳಿ? ಇದನ್ನ ಅರ್ಥ ಮಾಡ್ಕೊಳ್ದೆ ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಲ್ಲ. ಹೋಗ್ಲಿ ಬಿಡೆ, ಬೇಜಾರು ಮಾಡ್ಕೋಬೇಡ. ನಾನೇನೋ ದುಡ್ಕಿ ಮಾತಾಡ್ಬಿಟ್ಟೆ. ನೀನು ರಾಣಿ ಇವತ್ತೇ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬನ್ನಿ, ಆಯ್ತಾ? ಅತ್ತೆ, ರಾಣಿ ಅಂತ ಸೊಸೆನ ಕರ್ಕೊಂಡು ಅಷ್ಟೊಂದು ನೋವು ಸಂಕಟದಲ್ಲಿರೋ ಮಂಜುನಾಥ್ ಅವ್ರ ಮನೆಗೆ ಹೋಗ್ತಾಳೆ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೀವೇ ನೋಡಿ. ಮಂಜುನಾಥ್ ಅವರೇ, ವಿಷಯ ಕೇಳಿ ನನಗಂತೂ ಬಹಳ ಬೇಜಾರಾಯಿತು, ತಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ನಿಮ್ಮ ಹೆಂಡತಿಗೆ ಏನಾಗಿತ್ತು? ಏನಂತ ಹೇಳಮ್ಮ, ಆರಾಮಾಗಿದ್ದವಳಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತಲೇ ಗೊತ್ತಾಗಲಿಲ್ಲ. ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ಲು. ಇಷ್ಟು ಬೇಗ ನಾನು ಅವಳನ್ನ ಕಳ್ಕೊಂಡು ಒಂಟಿ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆದರೆ ಏನು ಮಾಡೋದು, ಹಣೆ ಬರದಲ್ಲಿರೋದನ್ನ ಯಾರು ತಾನೇ ಬದಲಾಯಿಸೋಕ್ಕಾಗುತ್ತೆ? ಅಂಕಲ್, ನಮ್ಮ ಅತ್ತೆ ಇರುವಾಗ ನೀವು ಯಾಕೆ ಒಂಟಿ ಆಗ್ತೀರಾ? ನಮ್ಮ ಅತ್ತೆ ನಿಮ್ಮ ಬಗ್ಗೆ ಎಷ್ಟು ಫೀಲ್ ಮಾಡ್ಕೋತಾ ಇದ್ದಾರೆ ಗೊತ್ತಾ? ಯಾವಾಗಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂಕಲ್, ನೀವು ಪಾರ್ಕಿಗೆ ಬರ್ತಾ ಇಲ್ಲ ಅಂತ ನಮ್ಮ ಅತ್ತೆನೂ ಪಾರ್ಕಿಗೆ ಹೋಗ್ತಾ ಇಲ್ಲ ಗೊತ್ತಾ?
ಅಂಕಲ್ ಇನ್ನೊಂದು ವಿಷಯ, ನಮ್ಮ ಅತ್ತೆ ನಿಮ್ಮನ್ನ ನೆನ್ಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ರಾ? ಅದನ್ನ ನೋಡಿ ನಮ್ಮ ಮಾವ ಏನಂದ್ರೆ ಗೊತ್ತಾ, ರಾಣಿ ನೀನ್ ಏನ್ ಮಾತಾಡ್ತಾ ಇದೀಯಾ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳೆ. ನೀನ್ ಏನ್ ಮಾತಾಡ್ತಾ ಇದೀಯಾ ಅನ್ನೋದಾದ್ರೂ ನಿನಗೆ ಅರ್ಥ ಆಗ್ತಾ ಇದೆಯಾ? ಅದು ಹೋಗ್ಲಿ ಬಿಡು, ಪಾಪ ಅವ್ರು ಹೆಂಡತಿನ ಕಳ್ಕೊಂಡು ಬೇಜಾರಾಗಿದ್ರೆ ನೀನ್ ಈ ಥರ ನಗ್ತಾ ಮಾತಾಡ್ತಾ ಇದೆಯಲ್ಲೇ. ಇಲ್ಲ ಅತ್ತೆ, ನನಗೂ ಇವ್ರ ಬಗ್ಗೆ ತುಂಬಾ ಬೇಜಾರಿದೆ ಗೊತ್ತಾ. ಏನ್ ನಡೀತಾ ಇದೆ ಇಲ್ಲಿ? ಈ ಹುಡುಗಿ ಅದು ಏನು ಮಾತಾಡ್ತಾ ಇದ್ದಾಳೆ? ನೋಡಿಮ್ಮ, ನೀವು ನನಗೆ ಸಮಾಧಾನ ಮಾಡೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಮೊದಲು ನೀವು ನಿಮ್ಮ ಸೊಸೆನ ಕರ್ಕೊಂಡು ಈ ಮನೆಯಿಂದ ಆಚೆ ಹೋಗಿ. ಹೆಂಡತಿ ಕಳ್ಕೊಂಡಿರೋ ನೋವಲ್ಲಿ ನಾನಿದ್ರೆ ನಿಮ್ಗಳಿಗೆ ತಮಾಷೆ ಆಗಿ ಹೋಗಿದೆ. ನಡಿಯ ಮೊದಲು ಎಲ್ಲಿಂದ ಹೋಗೋಣ. ಇಂಥ ಹೊತ್ತಲ್ಲಿ ನಿನ್ನನ್ನು ಕರ್ಕೊಂಡು ಬಂದಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಮನೆಗೆ ಬಂದ್ಮೇಲೆ ಅತ್ತೆ ಸೊಸೆಗೆ ಸಿಕ್ಕಾಪಟ್ಟೆ ಬೈದ್ಬಿಡ್ತಾರೆ. ರೀ, ನಾನು ಇನ್ಮೇಲೆ ಈ ಮನೇಲಿ ಇರಲ್ಲ, ನಾನು ಇಲ್ಲಿಂದ ಹೊರಟೋಗ್ತೀನಿ. ರಾಣಿ, ನೀನು ಯಾಕೆ ಹೀಗೆ ಹೇಳ್ತಾ ಇದೀಯಾ ಅಂತ ನನಗೆ ಗೊತ್ತು. ಅಮ್ಮ ನಿನಗೆ ಬೈದರು ಅಂತ ತಾನೇ? ಬೈದೆ ಇನ್ನೇನು ಮಾಡ್ತಾರೆ ರಾಣಿ? ಅವರು ಅಮ್ಮನ ಫ್ರೆಂಡು. ಅವ್ರ ಮನೇಲಿ ದುಃಖದ ಪರಿಸ್ಥಿತಿ ಇರುವಾಗ ನೀನು ಅವ್ರ ಮನೆಗೆ ಹೋಗಿ ನಗ್ತಾ ನಗ್ತಾ ಬೇಡದೆ ಇರೋದು ಮಾತಾಡಿದ್ರೆ ಮತ್ತೆ ಅಮ್ಮನಿಗೆ ಸಿಟ್ಟು ಬರಲ್ವಾ ಹೇಳು? ಅದೇನೋ ನನಗೆ ಗೊತ್ತಿಲ್ಲ ರೀ, ಯಾಕೋ ನನಗೆ ಇಲ್ಲಿ ಇರಕ್ಕೆ ಮನಸ್ಸಾಗ್ತಾ ಇಲ್ಲ. ಒಂದಷ್ಟು ದಿನಗಳ ಮಟ್ಟಿಗೆ ನನ್ನನ್ನು ತವ್ರ ಮನೆ ಕಳಿಸ್ಕೊಡಿ. ಸರಿ ಆಯ್ತು, ಹೋಗ್ಬಾ. ಅಲ್ಲ, ಎಂಥದ್ದೇ ಪರಿಸ್ಥಿತಿ ಇದ್ರು ಏನೇ ಇದ್ರೂ ನಗ್ತಾನೆ ಮಾತಾಡೋ ಇವಳು ಇದ್ದಕ್ಕಿದ್ದಾಗೆ ಇಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾಳಲ್ಲ. ಮಾರನೇ ದಿನ ಬೆಳಿಗ್ಗೆ ರಾಣಿ ರೆಡಿಯಾಗಿ ತವ್ರ ಮನೆಗೆ ಹೊರಡ್ತಾಳೆ. ಅತ್ತೆ, ನಾನು ಹೋಗಿ ಬರ್ತೀನಿ. ಸರಿ ಹೋಗು, ಮೊದಲು ಇಲ್ಲಿಂದ ಹೋಗು. ನಿನ್ ಥರ ಸೊಸೆ ದೇವ್ರು ಯಾರಿಗೂ ಕೊಡಬಾರ್ದು. ಅಮ್ಮ ಸಾಕು, ಸುಮ್ಮನಿರಮ್ಮ, ಹೋಗ್ಲಿ ಬಿಟ್ಟಾಕು. ನೋಡೋಳು ಯಾವ ಥರ ಹೋಗ್ತಾ ಇದ್ದಾಳೆ. ನಿನ್ನೆಯಿಂದ ನಾನು ಗಮನಿಸ್ತಾನೆ ಇದ್ದೀನಮ್ಮ, ಒಂದೇ ಒಂದು ಸಲನೂ ನಕ್ಕಿಲ್ಲ ಅವಳು. ನಗ್ಲಿಲ್ಲ ಅಂದ್ರೆ ಇಲ್ಲ ಬಿಡ, ಜೀವನ್ ಪೂರ್ತಿ ಬೇಕಿದ್ರೆ ಅಳ್ತಾನೆ ಬಿದ್ದಿರ್ಲಿ, ನನಗಂತೂ ಏನು ಅನ್ಸಲ್ಲ ನೋಡು. ಅಷ್ಟು ಬೇಜಾರಾಗಿ ಹೋಗಿದೆ ಅವಳ ಬಗ್ಗೆ. ರಾಣಿ ತವ್ರ ಮನೆಗೆ ಬಂದು ತಲುಪ್ತಾಳೆ. ಮಗಳನ್ನ ನೋಡಿ ತಂದೆ ತಾಯಿಗೆ ತುಂಬಾ ಖುಷಿ ಆಗುತ್ತೆ. ರಾಣಿ, ಅಯ್ಯೋ ನನ್ನ ಮಗಳು ಬಂದಿದ್ದಾಳೆ, ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ. ಹೌದು, ರಾಣಿ ಅಳಿಯಂದ್ರಲ್ಲಮ್ಮ. ರಾಣಿ ಏನು ಮಾತಾಡದೆ ಸೀದಾ ತನ್ನ ರೂಮ್ ಕಡೆ ಹೋಗ್ತಾಳೆ. ರೀ, ಇದೇನ್ರಿ ಇದು? ನನ್ನ ಮಗಳು ಈ ಥರ ಇರೋದನ್ನ ನಾನು ಯಾವತ್ತೂ ನೋಡಿಲ್ಲ. ನಾವು ಇಲ್ಲಿಂದ ಎಂಥ ಪರಿಸ್ಥಿತಿಲೂ ನಗ್ನಗ್ತಾ ಇರೋ ನಮ್ಮ ಮಗಳನ್ನ ಕಳಿಸ್ಕೊಟ್ರೆ ಅವ್ರು ನೋಡ್ರಿ ಅವಳ ಪರಿಸ್ಥಿತಿ ಯಾವ ಥರ ಮಾಡಿದ್ದಾರೆ. ಮನೇಲಿ ರಾಣಿ ಯಾರ ಹತ್ರ ಏನೂ ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ. ರೀ, ನನ್ನ ಮಗಳನ್ನ ಈ ಥರ ನನ್ನಿಂದ ನೋಡೋಕ್ಕಾಗ್ತಿಲ್ಲ ರೀ. ಒಂದ್ಸಲ ಅಳಿಯಂದ ಹತ್ರ ಮಾತಾಡಿ ನೋಡ್ತೀರಾ? ಮಕ್ಕಳ ಹತ್ರ ಏನೇ ಮಾತಾಡೋದು? ಸೀದಾ ಅವಳ ಅತ್ತೆಗೆ ಫೋನ್ ಮಾಡ್ತೀನಿ. ರೀ, ಈಗಲೇ ಏನು ಮಾಡಕ್ಕೆ ಹೋಗಬೇಡಿ, ಇನ್ನೊಂದು 2-3 ದಿನ ನೋಡೋಣ, ಆಮೇಲೆ ಫೋನ್ ಮಾಡಿದ್ರಾಯ್ತು. ಈ ಕಡೆ ರಾಣಿ ಅತ್ತೆ ಮನೇಲಿ ಅವಳ ಗಂಡ ಕೂಡ ತುಂಬಾ ಸೈಲೆಂಟ್ ಆಗಿಬಿಟ್ಟಿರ್ತಾನೆ. ಯಾರ ಹತ್ರ ಏನು ಜಾಸ್ತಿ ಮಾತಾಡ್ತಾ ಇರಲ್ಲ. ಆಫೀಸಿಗೆ ಹೋಗೋದು, ಆಫೀಸಿಂದ ಬಂದು ಸೀದಾ ರೂಮ್ ಸೇರ್ಕೊಳ್ಳೋದು, ಅಷ್ಟೇ ಮಾಡ್ತಾ ಇರ್ತಾನೆ. ರೀ, ನೋಡಿದ್ರ ನಮ್ಮ ರವಿ ಯಾವ ಥರ ಆಗಿ ಹೋಗಿದ್ದಾನೆ. ರಾಣಿ ಇಲ್ಲಿಂದ ಹೋದ್ಮೇಲೆ ನಮ್ಮನೆ ಪರಿಸ್ಥಿತಿನೇ ಬದಲಾಗಿ ಹೋಗಿದೆ. ಅವಾಗೇನೋ ಅವಳ ಮೇಲೆ ತುಂಬಾ ಕೋಪ ಇತ್ತು, ಅದಕ್ಕೆ ಸಿಕ್ಕಾಪಟ್ಟೆ ಬೈದ್ಬಿಟ್ಟೆ. ಆದ್ರೆ ಅವಳು ಇಲ್ಲಿಂದ ಹೋದ್ಮೇಲೆ ಅವಳು ಇಲ್ಲಿ ಇರೋವಾಗ ಆಮೇಲೆ ಇಲ್ಲದೆ ಇರೋವಾಗಿನೂ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಅವಳು ಇಲ್ಲಿಂದ ಹೋದಾಗಿಂದ ನನ್ನ ಮಗ ಲವಲವಿಕೆಯಿಂದಿಲ್ಲ. ಅವನು ಈ ಥರ ಇರೋದನ್ನ ನೋಡಿ ನಾವಾದರೂ ಖುಷಿಯಾಗಿರೋಕ್ಕಾಗುತ್ತಾ ಹೇಳಿ? ಪಾಪ ರಾಣಿನೂ ಏನು ಕೆಟ್ಟವಳಲ್ಲ, ಆದರೆ ಅವಳಿಗೆ ಯಾವ ಸಮಯದಲ್ಲಿ ನಗಬೇಕು, ಯಾವ ಸಮಯದಲ್ಲಿ ನಗಬಾರ್ದು, ಕೆಲವೊಂದು ಸಮಯ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಾಗಲ್ಲ. ಬಿಟ್ಟರೆ ಪಾಪ ಕೆಟ್ಟ ಹುಡುಗಿ ಏನಲ್ಲ. ಅವಳು ಇಡೀ ದಿನ ಮನೆ ತುಂಬ ನಗ್ನಗ್ತಾ ಮಾತಾಡ್ತಾ ಓಡಾಡ್ತಿದ್ದಿದ್ದೆ ನನಗೆ ನೆನಪಾಗ್ತಾ ಇದೆ. ಅವಳಿದ್ದಾಗ ಮನೆಯೆಲ್ಲ ಎಷ್ಟು ಕಳೆ ಆಗಿತ್ತು. ಇಲ್ಲ ರೀ, ಇನ್ನು ನಾನು ತಡ ಮಾಡಲ್ಲ. ನಾನು ನಾಳೆನೇ ಅವಳು ತವ್ರ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಅಷ್ಟು ಮಾಡು, ಎಲ್ಲ ಸರಿ ಹೋಗುತ್ತೆ. ಮಾರನೇ ದಿನನೇ ಅತ್ತೆ ರಾಣಿ ತವ್ರ ಮನೆಗೆ ಬರ್ತಾಳೆ. ಅತ್ತೆನ ನೋಡ್ತಿದ್ದ ಹಾಗೆ ರಾಣಿ ಖುಷಿಯಿಂದ ಓಡ್ ಬಂದು ಅತ್ತೆನ ತಪ್ಕೋತಾಳೆ. ಅತ್ತೆ 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 ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ, ನನ್ನಿಂದ ನಿಮಗೆ ತುಂಬ ಬೇಜಾರಾಗಿದೆ. ನಾನು ಇನ್ಮೇಲೆ ಯಾವ ವಿಷಯಕ್ಕೂ ನಗೋದಿಲ್ಲ. ಏನೇ ಮಾತಾಡೋವಾಗ್ಲೂ ಯೋಚನೆ ಮಾಡಿ ಮಾತಾಡ್ತೀನತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ರಾಣಿ, ಅಳ್ಬೇಡಮ್ಮ, ಅಳ್ಬೇಡ. ನೀನು ಹತ್ರ ಚೆನ್ನಾಗಿ ಕಾಣಲ್ಲ ಕಣೆ. ನೀನು ಯಾವಾಗಲೂ ನಗ್ನಗ್ತಾ ಇದ್ರೇನೆ ಚಂದ. ಹೋದವ್ರು ಹೋದ್ರು, ಈಗ ಆ ವಿಷಯಕ್ಕೆ ನಾವಿಬ್ರು ಅತ್ತೆ ಸೊಸೆ ಯಾಕಮ್ಮ ಬೇಜಾರು ಮಾಡ್ಕೋಬೇಕು? ಅದನ್ನೆಲ್ಲ ಬಿಟ್ಟು ಹಾಕೋಣ. ನಾನು ಅವತ್ತು ನಿನಗೆ ಅಷ್ಟೊಂದು ಬೈಬಾರ್ದಾಗಿತ್ತು, ತುಂಬ ಬೈದ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಮ್ಮ ರಾಣಿ. ನೀನಿಲ್ಲದೆ ಮನೆಯೆಲ್ಲ ಬಣ ಅಂತ ಇದೆ. ನನಗಂತೂ ಆ ಮನೇಲಿ ಇರೋಕ್ಕೆ ಆಗಲಿಲ್ಲ. ನಿನ್ನ ಗಂಡನ ಮುಖ ಅಂತೂ ದಿನ ನನಗೆ ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ಬೇಜಾರಾಗಿದ್ದಾನೆ. ನೀನು ಇಲ್ಲಿ ಬಂದಾಗಿಂದ ಅವನ ಮುಖದಲ್ಲಿ ನಗು ನೋಡಿಲ್ಲ. ಅದಕ್ಕೆ ನನಗೆ ತಡ್ಕೊಳಕ್ಕಾಗದೆ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಓಡೋಡಿ ಬಂದ್ಬಿಟ್ಟೆ. ರಾಣಿ, ನನ್ನ ಜೊತೆ ಬರ್ತೀಯಾ ತಾನೆ? ಯಾಕೆ ಬರಲ್ಲ ಅತ್ತೆ? ಖಂಡಿತ ಬರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.